ಓಂ ಬೃಹಸ್ಪತೆ ಅತಿಯಧರ್ಯೋ ಅರ್ಹಾದ್ಯುಮದ್ವಿಭಾತಿ ಕ್ರತುಮಜ್ಜನೇಷು ಯದ್ದೀದ ಯಚ್ಚವಸರ್ತ ಪ್ರಜಾತ ತದಸ್ಮಾಸು ದ್ರವಿಣಂ ದೇಹಿ ಚಿತ್ರಂ ಇಂದ್ರಮರುತ್ವ ಇಹ ಪಾಹಿ ಸೋಮಯ್ಯತಾಶಾರ್ಯಾತೆ ಅಪಿ ಬಸ್ಸುತಸ್ಯ ತವ ಪ್ರಣೀತಿ ತವ ಶೂರ ಶರ್ಮನ್ನಾ ವಿವಾಸಂತಿ ಕವಯಸ್ಸು ಯಜ್ಞಾಃ ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾದ್ವಿಸೀಮತಃ ಸುರುಚೋ ವೇನಾವಹ ಸಬುದ್ಧಿಯಾ ಉಪಮಾ ಅಸ್ಯ ವಿಷ್ಠಾ ಸತಶ್ಚ ಯೋ ನಿವಸತಶ್ಚ ವಿವಹ ಸುರಾಚಾರ್ಯಾಯ ವಿದ್ಮಹೇ ಸುರಶ್ರೇಷ್ಠಾಯ ಧೀಮಹಿ ತನ್ನೋ ಗುರುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಪ್ರಭುಗಳೇ, ನಿಮ್ಮೆಲ್ಲರ ಜೀವನ ಸಂತುಷ್ಟದಾಯಕ ಸದಾ ಸನ್ಮಂಗಳದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಾಡಿನ ಸಮಸ್ತ ವೀಕ್ಷಕರಿಗೂ ಗುರು ಬದಲಾವಣೆ ಆಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಆ ಭಗವಂತನ ಅನುಗ್ರಹ ಅನ್ನುವಂಥದ್ದು ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ದ್ವಾದಶ ರಾಶಿ ಗುರು ಗೋಚಾರ ಫಲ ದಿನಾಂಕ 14/5/2025 ರಾತ್ರಿ 15ನೇ ತಾರೀಕು ಮೇ ತಿಂಗಳು 2025ಕ್ಕೆ ಗುರು ತಮ್ಮ ಸ್ಥಾನವನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಎಲ್ಲಿಂದ? ವೃಷಭ ರಾಶಿಯಲ್ಲಿ ಇದ್ದಂತಹ ಗುರು ಮಿಥುನ ರಾಶಿಗೆ ತಮ್ಮ ಪ್ರಯಾಣವನ್ನ ಬೆಳೆಸಿ ಮಿಥುನ ರಾಶಿಯಲ್ಲಿ 1 ವರ್ಷ ಕಾಲ ಅಲ್ಲೇ ಸ್ಥಿತವಾಗಿ ಕೂತ್ಕೊಂಡಿರ್ತಾರೆ. ಹಾಗಾಗಿ ಮಿಥುನ ರಾಶಿಯಲ್ಲಿ ಇರುವಂತಹ ಗುರು ಯಾವ ಯಾವ ರಾಶಿಗೆ ಶುಭ ಫಲ, ಯಾವ ರಾಶಿಗೆ ಸಾಧಾರಣ ಫಲ, ಗುರುವಿಂದ ಅಶುಭ ಫಲ ಇಲ್ಲ. ಅಶುಭ ಅನ್ನುವಂಥದ್ದು ಗುರುವಿನಿಂದ ಖಂಡಿತ ಸಾಧ್ಯ ಇಲ್ಲ. ಸಾಧಾರಣ ಫಲ ಅಂತ ಹೇಳ್ತೀವಿ. ಸಾಧ್ಯವಾದರೆ ಗುರುವಿಂದ ನಿಮಗೆ ಒಳ್ಳೇದಾಗತ್ತೆ ಹೊರತು ಕೆಟ್ಟದ್ದಂತೂ ಆಗೋದಿಲ್ಲ. ಅಕಸ್ಮಾತ್ ನಿಮ್ಮ ಮೂಲ ಜಾತಕದಲ್ಲಿ ಗುರು ಏನಾದರೂ ರಾಹುಯುಕ್ತನಾಗೋ ಅಥವಾ ಕೇತುಯುಕ್ತನಾಗೋ ಅಥವಾ ನೀಚ ಸ್ಥಾನದಲ್ಲೋ ಅಥವಾ ಶತ್ರುವಿನ ಮನೆಯಲ್ಲೋ ಅಥವಾ ಪಾಪಕರ್ತರಿ ಯೋಗದಲ್ಲೋ ಈ ರೀತಿಯಾದಂಥ ಸ್ಥಾನಗಳಲ್ಲಿ ಮೂಲ ಜಾತಕದಲ್ಲಿದ್ದಲ್ಲಿ ಮಾತ್ರ ಗುರುವಿನಿಂದ ಸ್ವಲ್ಪ ಅಶುಭ ಫಲಗಳನ್ನು ನಾವು ಕಾಣಬಹುದು. ಇದಕ್ಕೋಸ್ಕರ ನೀವು ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಗುರುವಿನ ಸ್ಥಾನ, ಅದರ ಪರ್ಸೆಂಟೇಜು, ಬಲಾಬಲಗಳನ್ನು ತಿಳ್ಕೊಂಡು ಬೇಕಾದರೆ ಗುರುವಿಗೆ ಒಂದು ಸುಲಭ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಕೂಡ ನಿಮಗೆ ಗುರುವಿನ ಅನುಗ್ರಹ ಅನ್ನುವಂಥದ್ದು ಸಿಗುತ್ತೆ. ಹಾಗಾದರೆ 12 ರಾಶಿಗಳ ಗೋಚಾರ ಫಲ ಹೇಗಿದೆ ಒಂದೊಂದಾಗಿ ನೋಡೋಣ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಅಷ್ಟಮ ಗುರು ಪ್ರಭಾವ 1 ವರ್ಷದಿಂದ ನಿಮಗೆ ಗುರುಬಲ ಇತ್ತು. ಈ 1 ವರ್ಷದಿಂದ ಇದ್ದಂಥ ಗುರುಬಲ ನಿಮಗೆ ಒಂದು ಒಳ್ಳೆಯ ಫಲವನ್ನು ಕೊಟ್ಟಿದೆ. ಮನೆಯಲ್ಲಿ ಶುಭ ಕಾರ್ಯವನ್ನು ಕೊಟ್ಟಿದೆ. ಹಾಗೆ ಸಂತೋಷ, ಸನ್ಮಂಗಳ, ಯಜಮಾನನ ಒಂದು ಫಲ, ಒಂಥರ ಅಭಿವೃದ್ಧಿ, ತುಂಬ ಸುತ್ತಾಟ ಎಲ್ಲ ಕೊಟ್ಟು ನಿಮಗೆ ಸಂತೋಷವನ್ನು ಕಂಡು ಬಂದಿದೆ. ಆದರೆ ಈಗ ಗುರು 8ನೇ ಮನೆಗೆ ಹೋದಾಗ ಒಂದು ಸ್ವಲ್ಪ ಒದ್ದಾಡ್ತೀರ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಕೆಲಸ ಜಾಸ್ತಿ ಆಗುತ್ತೆ, ನಿಮಗೆ ಅಂತ ಇರತಕ್ಕಂಥ ಒಂದು ಸ್ಥಾನ ಮತ್ತಷ್ಟು ಬಲ ಜಾಸ್ತಿ ಆಗುತ್ತೆ, ಯಜಮಾನನ ಒಂದು ಸ್ಥಾನ ಸಿಗುತ್ತೆ. ಹಾಗಾಗಿ ಅಫ್ಕೋರ್ಸ್ ನಿಮಗೆ ಜವಾಬ್ದಾರಿಗಳು ಹೆಚ್ಚಾಗುತ್ತೆ, ಅಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ, ಸಮಯ ಕಮ್ಮಿ ಇರುತ್ತೆ, ಸದಾಕಾಲ ಕೆಲಸ 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 ಅಂತ ಕೆಲಸ ಮಾಡ್ತಾ ಇರಬೇಕು. ಸ್ವಲ್ಪ ಖರ್ಚನ್ನು ಹೆಚ್ಚಾಗಿ ಮಾಡ್ತೀರಾ ಈ ವರ್ಷ. ಜೊತೆಗೆ ಹಣದ ವಿಚಾರದಲ್ಲಿ ಮಾತ್ರ ಯಾರಿಗೂ ಕೂಡ ಹೆಚ್ಚು ದುಡ್ಡನ್ನು ಕೊಡೋಕೆ ಹೋಗಬೇಡಿ. ಹಣ ವ್ಯವಹಾರದಲ್ಲಿ ತುಂಬ ಬ್ಯಾಲೆನ್ಸ್ಡ್ ಆಗಿರಿ. ನಿಮಗೆ ಅಂತ ಒಂದಷ್ಟು ದುಡ್ಡು ಎಲ್ಲಾದರೂ ಎತ್ತಿಟ್ಟಿರಿ, ಎಮರ್ಜೆನ್ಸಿಗೆ ಬೇಕಾಗುತ್ತೆ. ಸ್ನೇಹಿತರಾಗ್ಬೋದು, ಸಹೋದರರಾಗ್ಬೋದು, ಯಾರು ನಿಮಗೆ ಆ ಸಮಯಕ್ಕೆ ಸಹಾಯಕ್ಕೆ ಬರೋದಿಲ್ಲ. ಯಾಕಂದರೆ ಅಷ್ಟಮ ಗುರು, ಸ್ವಲ್ಪ ದೂರ ಆಗ್ತೀರಾ, ಅಲ್ಲಿ ಸ್ವಲ್ಪ ಬಂದು ಕೋಪಕ್ಕೆ ಕಾರಣರಾಗ್ತೀರಾ, ನಿಮ್ಮ ಬೆಳವಣಿಗೆ ನೋಡಿ ತುಂಬ ಜನ ಇಷ್ಟಪಡೋದಿಲ್ಲ, ಆ ಥರದ್ದೆಲ್ಲ ಆಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು ನೀವು. ಅಷ್ಟಮದಲ್ಲಿ ನಿಮಗೆ ಏನೇನು ಹೇಳುತ್ತೆ, ಬಹಳ ವಿಶೇಷವಾದಂಥ ಫಲ. ರಾಶ್ಯಂ ಪ್ರತಿಮೃತ್ಯು ತದೀಶ ಚಂದ್ರ ಪೆಷ್ಟಾಯುಷೋ ಮಗಮನೆ ಖಲು ಸಾಧನಾನಿ
ತೇಷಾಂ ಶುಭಾಶುಭ ದೃಗನ್ ವಯ ವೀರ್ಯವತ್ತನಿ ದಾಗುಣೋ ಅಶ್ವಚಿಂತ್ಯಂ. ಹೇಳುತ್ತೆ ಶ್ಲೋಕ. 8ನೇ ಮನೆಯಲ್ಲಿ ಗೋಚಾರದಲ್ಲಿ ಗುರು ಇದ್ದಾಗ ಯಾವ ಥರದ ಫಲ ಅಂತಂದರೆ ಸ್ವಲ್ಪ ಸುಖ ಕಡಿಮೆ ಆಗುತ್ತೆ. ಗುರು ಶಾಂತಿ ಮಾಡ್ಕೋಬೇಕು ವೃಶ್ಚಿಕ ರಾಶಿಯವರು, ಕಂಪಲ್ಸರಿ ಮ್ಯಾಂಡೇಟ್ರಿ ಮಾಡ್ಕೋಬೇಕು. ಸುಖ ಕಮ್ಮಿ ಆಗುತ್ತೆ, ಕೋಪ ಜಾಸ್ತಿ ಬರೋದು ಶುರುವಾಗುತ್ತೆ, ಸ್ವಲ್ಪ ಕಫ ತೊಂದರೆ ಆಗುತ್ತೆ, ತಲೆನೋವು ಜಾಸ್ತಿ ಬರುತ್ತೆ, ಮೂಗಿನ ಸಮಸ್ಯೆ, ಮೂಗಲ್ಲಿ ದುರ್ಮಾಂಸ ಬೆಳೆಯೋದು, ಮೂಗಿನ ಸರ್ಜರಿ ಆಗುವಂಥ ಸಾಧ್ಯತೆಗಳು, ಮತ್ತು ಸಣ್ಣ ಪುಟ್ಟ ಅವಮಾನ ಅಪಮಾನ ಆಗುವಂಥ ಸಾಧ್ಯತೆ, ಸುಖವಾಗಿರತಕ್ಕಂಥ ಜೀವನ ಮಾಡ್ತಿದ್ರು ಕೂಡ ತೊಂದರೆಗಳು ಬರುವಂಥ ಸಾಧ್ಯತೆ. ವಿದ್ಯಾವಂತರಿಗೆ ಸ್ವಲ್ಪ ಒಳ್ಳೆಯ ಫಲ ಇದೆ, ದೀರ್ಘಾಯುಷ್ಯ ಅನ್ನುವಂಥ ಫಲ ಇದೆ. ಸ್ವಲ್ಪ ಮಟ್ಟಿಗೆ ಒಂಚೂರು ಕೆಟ್ಟ ಅಭ್ಯಾಸ ಕಲಿಯುವಂಥ ಸಾಧ್ಯತೆ, ತುಂಬ ನಂದೇ ನಡಿಬೇಕು, ನಾನೇ ಹೇಳಿದ್ದಾಗಬೇಕು ಅನ್ನುವಂಥದ್ದನ್ನು ಕಮ್ಮಿ ಮಾಡಿ ಆದಷ್ಟು ಡೌನ್ ಟು ಅರ್ಥಕ್ಕೆ ಬರುವಂಥದ್ದು ಒಳ್ಳೆಯದು. ತಂದೆಯ ಒಂದು ಕೋಪಕ್ಕೆ ಒಳಗಾಗ್ತೀರಾ. ಸ್ವಂತ ಮನೆ ಪ್ರಾಪ್ತಿ ಯೋಗ ಅನ್ನುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿದೆ. ಮಾನಸ ಸಾಗರಿ ಅನ್ನುವಂತಹ ಗ್ರಂಥದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಮನಸ್ಸಿಗೆ ಸ್ವಲ್ಪ ಭೇದವನ್ನು ಅಂದರೆ ನೋವನ್ನು ಉಂಟು ಮಾಡುವಂತಹ ವರ್ಷ ಈ ವರ್ಷ ವೃಶ್ಚಿಕ ರಾಶಿಯವರು. ತೀರ್ಥಯಾತ್ರೆಗಳನ್ನು ಮಾತ್ರ ತುಂಬ ಚೆನ್ನಾಗಿ ಮಾಡ್ತೀರಾ ನೋಡಿ, ಭಾಳ ಚೆನ್ನಾಗಿದೆ. ತೀರ್ಥಯಾತ್ರೆಗಳು, ಹೆಚ್ಚು ಹೆಚ್ಚು ದೇವಸ್ಥಾನಗಳು, ಮಠ ಮಂದಿರಗಳು, ಪುಣ್ಯಕ್ಷೇತ್ರಗಳು ಇದೆಲ್ಲ ಚೆನ್ನಾಗಿ ದರ್ಶನ ಮಾಡ್ತೀರಾ. ಮನಸ್ಸಿಗೆ ಸ್ವಲ್ಪ ತೊಂದರೆ ಇರುತ್ತೆ, ಕೆಲಸದಲ್ಲಿ ಸ್ವಲ್ಪ ಅನುಕೂಲ ನೋಡ್ಕೊಳ್ಳಿ. ಯಾರನ್ನೂ ನಂಬಲಿಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಗುರುಗಳನ್ನು ಆರಾಧನೆ ಮಾಡಿ. ನೀವು ನಂಬಿರೋ ಗುರುಗಳನ್ನು ಪೂಜೆ ಮಾಡಿ. ಗುರು ಮೂಲ ಸ್ಥಾನಕ್ಕೆ ಹೋಗಿ ಬನ್ನಿ. ಮಂತ್ರಾಲಯ ಆಗ್ಬೋದು, ಶೃಂಗೇರಿ ಆಗ್ಬೋದು, ಶಿರಡಿ ಆಗ್ಬೋದು, ಅಥವಾ ತಮಿಳುನಾಡಲ್ಲಿರ್ತಕ್ಕಂಥ ಆಲಂಗುಡಿ ಅನ್ನುವಂಥ ಜಾಗ ಆಗ್ಬೋದು, ಅಥವಾ ಪಂಜಾಬಲ್ಲಿರ್ತಕ್ಕಂಥ ಅಮೃತ್ಸರ್ ಗುರುದ್ವಾರ ಆಗ್ಬೋದು. ಹೀಗೆ ಗುರುವಿನ ಸ್ಥಾನಕ್ಕೆ ಹೋಗಿ ಬನ್ನಿ, ಅದು ನಿಮಗೆ ಒಂದು ಸ್ವಲ್ಪ ಒಳ್ಳೆ ಫಲ ಸಿಗುತ್ತೆ. ನಿಮ್ಮನ್ನು ರಕ್ಷಣೆ ಮಾಡುವಂಥದ್ದು ಗುರುಗ್ರಹನೇ. ಹಾಗಾಗಿ ಗುರು ಸ್ತೋತ್ರವನ್ನು ಅಭ್ಯಾಸ ಮಾಡ್ಕೊಳ್ಳಿ. ಈಗ ಈ ಸಂದರ್ಭದಲ್ಲಿ ಎಲ್ಲ ಕಡೆ ಗುರು ಶಾಂತಿಗಳು ಮಾಡ್ತಾ ಇರ್ತಾರೆ, ಎಲ್ಲ ದೇವಾಲಯಗಳಲ್ಲಿ ಮಾಡ್ತಾ ಇರ್ತಾರೆ. ಗುರು ಶಾಂತಿ ಕಡ್ಡಾಯವಾಗಿ ಮಾಡಿಸ್ಕೊಳ್ಳಿ, ಅದು ಭಾಳ ಮುಖ್ಯ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.